ಬೆಂಗಳೂರಲ್ಲಿ 4.27 ಲಕ್ಷ ಕುಟುಂಬಗಳು ಅರ್ಜಿ ಸಲ್ಲಿಸಿ 7-8 ವರ್ಷ ಕಳೆದರೂ ವಸತಿ ಸಿಕ್ಕಿಲ್ಲ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬೆಂಗಳೂರು ನಗರ ಅನ್ವಯ 2016-17 ಸಮೀಕ್ಷೆ ಕೈಗೊಂಡಿದ್ದು, ಅದರ ಅನ್ವಯ 4,19,550 ನಿವೇಶನಗಳು ರಹಿತ ಹಾಗೂ 7,820 ವಸತಿ ರಹಿತ 4,27,370 ಅರ್ಜಿ ಸಲ್ಲಿಸಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕಾಲಮಿತಿಯಲ್ಲಿ ಮನೆ ಸಿಗದೆ ಅರ್ಜಿದಾರರು ಪರದಾಡುತ್ತಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ, ವಾಜಪೇಯಿ ವಸತಿ ಯೋಜನೆ ಮತ್ತು ಅಂಬೇಡ್ಕರ್ ವಸತಿ ಯೋಜನೆ ಸಮನ್ವಯದೊಂದಿಗೆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ, ರಾಜೀವ್ ಗಾಂಧಿ ವಸತಿ ನಿಗಮ ಮುಂತಾದ ವಸತಿ ಸೌಲಭ್ಯ ಕಲ್ಪಿಸಲು 80,542 ಮನೆಗಳು ನಿರ್ಮಾಣಕ್ಕೆ ಅನುಮೋದನೆ ನೀಡಿದೆ. 85% ಮನೆಗಳು ನಿರ್ಮಾಣವಾಗಿಲ್ಲ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ವಿಶೇಷ ವರ್ಗದ ಅಡಿಯಲ್ಲಿ ತೃತೀಯ ಲಿಂಗ ಮತ್ತು ಅಂಗವಿಕಲರು ಮತ್ತು ವಿಧವೆಯರು, HIV ಪೀಡಿತರು, ಕುಷ್ಠರೋಗದಿಂದ ಆದವರಿಗೆ ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಫಲಾನುಭವಿಗಳಿಗಾಗಿ 1,488 ಮನೆಗಳನ್ನು ನಿರ್ಮಿಸಲಾಗುತ್ತಿದ್ದು, ಕೇವಲ 384 ಮನೆಗಳು ಪೂರ್ಣಗೊಂಡಿದ್ದು, 1,104 ಮನೆಗಳು ನಿರ್ಮಾಣ ಹಂತದಲ್ಲಿದ್ದು, ಅರ್ಜಿದಾರರಿಗೆ ನಿರ್ಮಿಸಿಕೊಳ್ಳಲು 1,055 ಮನೆಗಳು ಅನುಮೋದನೆ ನೀಡಲಾಗಿತ್ತು. ಇದರಲ್ಲಿ 300 ಮನೆಗಳು ಪೂರ್ಣಗೊಂಡಿದೆ. 59 ಪ್ರಗತಿ ಹಂತದಲ್ಲಿ 696 ಮನೆಗಳು ಇನ್ನೂ ಪ್ರಾರಂಭವಾಗಿಲ್ಲ. ಲಕ್ಷ ಬಹುಮಹಡಿ ವಸತಿ ಯೋಜನೆಯಡಿಯಲ್ಲಿ ಬಡ ಕುಟುಂಬಗಳಿಗೆ ವಸತಿ ಸೌಲಭ್ಯ ಒದಗಿಸಲು 2017ರಲ್ಲಿ 1 ಲಕ್ಷ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆಯ ಅಡಿಯಲ್ಲಿತ್ತು. ಸರ್ಕಾರ 1,057 ಎಕರೆ ಜಮೀನನ್ನು ಉಚಿತವಾಗಿ ಕೊಟ್ಟಿತ್ತು. ಪ್ರಸ್ತುತ 64 ಯೋಜನೆ ಪ್ರದೇಶಗಳಲ್ಲಿ 514 ಎಕರೆಯಲ್ಲಿ 45,124 ಮನೆಗಳನ್ನು ಜಪಾನ್ ಇಂದ 14 ಮಾದರಿಯಡಿ ಮೂಲ ಸೌಲಭ್ಯಗಳೊಂದಿಗೆ 5,508 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಇದರಲ್ಲಿ ಕೇವಲ 6,689 ಮನೆಗಳನ್ನು ಪೂರ್ಣಗೊಂಡಿದ್ದು, ಇನ್ನು 38,435 ಮನೆಗಳು ಅಪೂರ್ಣವಾಗಿದೆ. 2016-17 ಸಾಲಿನಲ್ಲಿ ಸಮೀಕ್ಷೆಯಲ್ಲಿ 413 ಕೊಳಚೇರಿ ಪ್ರದೇಶಗಳಲ್ಲಿ 64,707 ಗುಡಿಸಲು ಹೊಂದಿರುವ ವಸತಿ ರಹಿತರು ಇದ್ದಾರೆ. ಇಲ್ಲಿಯವರೆಗೂ ಸಹ 8,549 ಮನೆಗಳು ಪೂರ್ಣಗೊಂಡಿಲ್ಲ. ಅದರಿಂದ ಈ ನಿಟ್ಟಿನಲ್ಲಿ ತುರ್ತಾಗಿ ಸೂಕ್ತ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಆಗ್ರಹಿಸುತ್ತಿದ್ದೇನೆ. ಈ ವಿಷಯದ ಒಂದು ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರಕಟಗೊಂಡು ಇದನ್ನು ಸಾರ್ವಜನಿಕ ಮಹತ್ವ ವಿಷಯ ಸದನದ ಗಮನಕ್ಕೆ ತರಲಿಕ್ಕೆ ನಾನು ಬಯಸುತ್ತೇನೆ.